ನಮಸ್ಕಾರ ವೀಕ್ಷಕರೇ, ಇದೇನಪ್ಪ ಇವತ್ತು ನಿತಿನ್ ಮತ್ತೊಂದು ಹೊಸ ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂತ ಯೋಚಿಸ್ತಿದ್ದೀರಾ? ಹೌದು. ಇವತ್ತಿನ ಸಂಚಿಕೆಯಲ್ಲಿ ನಾನು ಆಗಮಿಸಿರುವ ದೇವಸ್ಥಾನ ಯಾವುದಪ್ಪ ಅಂದರೆ ಕಲಬುರಗಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕೋರವಾರ ಅಣವೀರ ಭದ್ರೇಶ್ವರ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನವು ಬಹಳ ಪುರಾತನವಾಗಿರುವಂತಹ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ, ಬನ್ನಿ. ವೀಕ್ಷಕರೇ, ದೇವಸ್ಥಾನದ ಒಳಗಡೆ ಬಂದಾಯ್ತು. ಈ ಒಂದು ದೇವಸ್ಥಾನದ ಮಹಿಮೆಯನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನದ ಮಹಿಮೆಯನ್ನು ತಿಳಿಸ್ಕೊಳ್ಳೋಕೆ ಈ ಒಂದು ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಮರೇಶ್ ಹಿರೇಮಠ ಅಂತ ಹೇಳಿ. ಅಮರೇಶ್. ಓಕೆ ಗುರುಗಳೇ, ಈ ಒಂದು ದೇವಸ್ಥಾನ ಎಷ್ಟು ಪುರಾತನವಾಗಿರುವಂತಹ ದೇವಸ್ಥಾನವಿದೆ? ಇದು ಸುಮಾರು 700 ವರ್ಷಗಳ ದೇವಸ್ಥಾನ. ರಾಷ್ಟ್ರಕೂಟ ರಾಜರು ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತನ್ನದೇ ಆದಂತಕ್ಕಂಥ ಒಂದು ಇತಿಹಾಸವಿದ್ದು ಸುಮಾರು 700 ವರ್ಷಗಳ ಹಿಂದೆ ನವನಿ ರುದ್ರಪ್ಪನ್ ಎಂಬುವರು ಈ ದೇವಸ್ಥಾನವನ್ನು ಕಟ್ಟಿದರು. ಅವರು ಓರ್ವ ವ್ಯಾಪಾರಿಯಾಗಿದ್ದರು. ವ್ಯಾಪಾರಿ ತಮ್ಮ ಧನದಿಂದ ಸಂಪಾದನೆಯಿಂದ ಈ ದೇವಸ್ಥಾನವನ್ನು ಕಟ್ಟಿದರು. ಇದು ಮೂಲತಃ ಕೋರವಾರ, ಕೋರ ಅಂದರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಪ್ರದೇಶ, ಅದಕ್ಕೆ ಕೋರ ಅಂತಾರೆ. ಅಲ್ಲಿ ಊರು ಇರುವುದರಿಂದ ಕೋರವಾರ ಎಂಬ ಹೆಸರು ಬಂತು. ಅಣಿಯೋಳು ವೀರಭದ್ರ ಅಂದರೆ, ಅಣಿ ಅಂದರೆ ಗುಡ್ಡಗಾಡು ಪ್ರದೇಶ, ನಿರ್ಜನ ಪ್ರದೇಶ, ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಪ್ರದೇಶ, ಹೀಗೆ ಅರ್ಥ ಕೊಡುತ್ತದೆ. ಅದರಲ್ಲಿ ಅಣವಿ ಭಾಗದಲ್ಲಿ ವೀರಭದ್ರನು ನೆಲೆಸಿರುವುದರಿಂದ ಅಣವೀರಭದ್ರನೆಂಬ ಹೆಸರು ಬಂತು. ಎಲ್ಲೆಲ್ಲಿ ವೀರಭದ್ರನ ದೇವಸ್ಥಾನ ಪ್ರಕಾರ ಇದು ಅಣಿಯಲ್ಲಿರುವುದರಿಂದ ಅಣವೀರಭದ್ರ ದೇವಸ್ಥಾನ. ನವಣಿ ರುದ್ರಪ್ಪನೆಂಬುವರು ದೇವಸ್ಥಾನವನ್ನು ಕಟ್ಟಿದರು. ಜಾಡ ಬಂಡೆಪ್ಪನೆಂಬ ಭಕ್ತ, ಹೆಬ್ಬಾಳದ ಭಕ್ತ, ವೀರಭದ್ರನನ್ನು ಹಲಕರಟೆಯಿಂದ ಕರೆದುಕೊಂಡು ಬಂದನೆಂಬ ಇತಿಹಾಸ ಉಂಟು. ಇದಕ್ಕೆ ಒಂದು ಗದ್ಯ ರೂಪದಲ್ಲಿ: ಮೇದಿನಿಯೋಳು ಶ್ರೀ ವೀರಭದ್ರನು ಆದಿ ಹಲಕರಟಿಯನು ಸಾಧಿಸಿ ಗುಡಿ ಗೋಪುರವನ್ನು ಮೃಡತನಯನ ತಾನು ಗ್ರಾಮ ಹೆಬ್ಬಾಳದ ಜಾಡನು ಪ್ರೇಮದಲ್ಲಿ ತಾನೋ ಪ್ರೇಮದಲ್ಲಿ ತಾನೋ ನೇಮ ನಿತ್ಯಾದಿ ಬರುತಿಹನು ನೀನಿದ್ದ ಸ್ಥಳಕ್ಕಿನ್ನು ಒಂದಾನೊಂದು ದಿನ ಮಾರ್ಗದಲ್ಲಿ ಚಂದದಲ್ಲಿ ಬರುಹುತಲಿ ಬಂದಿತು ನದಿ ಕಾಗಿಣ ತುಂಬುತ್ತಲಿ ಪಾರಾಗಿ ದಾಟುತ್ತಲಿ ಮೆಚ್ಚಿದ ಶ್ರೀ ಆತನ ಭಕ್ತಿಗೆ ಇಚ್ಛಾ ಕೇಳುತ್ತಲಿ ನಿಶ್ಚಯಿಸಿದ ಭಕ್ತ ಮನದೊಳಗೆ ಬರಬೇಕೆಂದನು ಮನೆಗೆ. ಆಲಿಶಿ ಭಕ್ತಾನ ವಚನವನು ಆಲಯಕ್ಕೆ ಬರುಹುವೆನು ಲೋಲಾದಿ ಮುನ್ನಡೆ ನೀ ಇನ್ನು ಹಿಂದಿರುಗದೆ ನೀನು ಜಾಗಟಿ ಕೈತಾಳ ಅವಸದಿಂದೆ ಕೂನ ತೋರುತ್ತ ಬಂದೆ ಕಡಿಯೊಳು ಕಮ್ಮಾಯಿತು ಶಬ್ದದ ಜೋಲ್ ಗ್ರಾಮ ಕೋರ್ವಾರದ ಸೀಮೆಯಲಿ ಪ್ರೇಮದ ಭಕ್ತಾತನ ಸೀಮೆಯಲಿ ನಿಂತ ಚಿಕ್ಕ ಗಿರಿಯಲ್ಲಿ. ಈ ಪ್ರಕಾರ ವೀರಭದ್ರ ಜಾಡ ಬಂಡಪ್ಪನ ಭಕ್ತಿಗೆ ಮೆಚ್ಚಿ ಕೋರ್ವಾರ ಸೀಮೆ ಒಳಗೆ ಬಂದು ನೆಲೆಸ್ದ ಅಂಥೇಳಿ ಒಂದು ಇತಿಹಾಸ. ಇದು ವೀರಭದ್ರನ್ನು ಕರ್ಕೊಂಡು ಬಂದಿರತಕ್ಕಂಥ. ಮುಂದಿದೆ ಭವ್ಯ ಮಂಟಪ ಮತ್ತು ಮಂದಿರ ನಿರ್ಮಾಣ ಆಗಬೇಕಾದ್ರೆ ಅವಾಗ ಹೈದರಾಬಾದ್ನಿಂದ ಮುಂಬೈವರೆಗೂ ಒಂದು ದೊಡ್ಡ ರಹದಾರಿ ಇತ್ತು. ಘೋರ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವಂಥ ಒಂದು ರಹದಾರಿ. ಮುತ್ತು ರತ್ನ ಕಸ್ತೂರಿ ವಜ್ರ ವೈಡೂರಿಗಳ ವ್ಯಾಪಾರಿ ನವಣಿ ರುದ್ರಪ್ಪನೆಂಬ ಸಾಹುಕಾರನಿದ್ದ. ಅವನು ತನ್ನ ಹೇರು ಎತ್ತುಗಳ ಮೇಲೆ ಬಂಡಿಗಳ ಮೇಲೆ ತನ್ನ ವ್ಯಾಪಾರದ ಸಾಮಾನುಗಳನ್ನು ಮುಂಬೈನಿಂದ ಹೈದರಾಬಾದ್ವರೆಗೂ
ಹೋಗಿ ಮತ್ತು ಹೈದರಾಬಾದ್ನಿಂದ ವ್ಯಾಪಾರ ಮಾಡ್ಕೊತ ವಾಪಸ್ ಮುಂಬೈಗೆ ಹೋಗ್ತಾರೆ. ಈ ಪ್ರಕಾರ ಹೋಗ್ತಾ ಸಮಯದಾಗ ಇದು ಮಧ್ಯದಾಗ ಅಣಿ ಭಾಗದಾಗ ಅವನು ಅಣಿ ಬಂಡಿ ಮೇಲೆ ವೀರಭದ್ರ ಮರುವೇಷದಲ್ಲಿ ಜಂಗಮ ರೂಪದಲ್ಲಿ ಕುಳಿತು ಕೇಳ್ತಾನೆ, ಇವು ಏನು ತೋ ನಡೆದ್ರಿ, ಎಲ್ಲಿಗೆ ತೋ ನಡೆದ್ರಿ, ಏನವ. ಅವಾಗ ಕಳ್ಳ ಕಾಕರ ಭಯ ಒಂದು ಭಾಳ ಇತ್ತು, ಘೋರ ಅರಣ್ಯ ಇತ್ತು. ಅದಕ್ಕೆ ಅವ್ರು ಅಂಜಿ ಕೆಲಸ ಮಾಡ್ತಕ್ಕಂಥ ಆಳುಗಳು ಏನು ಹೇಳ್ತವ, ಇದು ಕಾಯ್ಕೊಳ್ಳವ, ಇದ್ರಾಗ ಕಾಯ್ಕೊಳ್ಳವ, ಇದ್ಲಿಯವ, ಇದ್ರಾಗ ಏನಿಲ್ಲರಿ ಅಪ್ಪ ರೀ ಅಂಥೇಳಿ ಆ ಪ್ರಕಾರ ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಅವ್ರು ಉಜ್ಜು ನೋಡಿದ್ರೊಳಗಾಗಿ ಅವ್ರ ಮಾಲಕಂತನ ಏನಪ್ಪ ಇದು ಹಿಂಗಾಯ್ತು. ಅವ್ರಂತಾರೆ, ನೋಡ್ರಿ ನಾವು ಕೊರವಾರ ಶಿಮಿದಾಗ ಬರ್ಲಿಕ್ಕತ್ತೀವಿ, ಯಾರೋ ಮಹಾತ್ಮರಿದ್ರು, ನಾವು ಅವ್ರಿಗೆ ಸುಳ್ಳು ಆಡಿದ್ದೇವೆ, ಅವ್ರಿಗೆ ಇದಕ್ಕೆ ಹಿಂಗಾಗಿದೆ. ಪುನಃ ನವನಿ ರುದ್ರಪ್ಪ ಸ್ವತಃ ಮಾಲಕನೇ ಇಲ್ಲಿಗೆ ಬಂದು ಆ ವೀರಭದ್ರಿಗೆ ಬೇಡ್ಕೊಂಡು ಹೋಗ್ತಾ, ನೋಡಪ್ಪ ನನ್ನ ವಸ್ತುಗಳು ಹ್ಯಾಂಗಿದ್ದಂಗೆ ಆಗಲಿ, ಅದನ್ನು ಮಾರಾಟ ಮಾಡ್ತೀನಿ, ಅದು ಬಂದ ಲಾಭದಾಗ ನೀನು ದೇವಸ್ಥಾನ ಕಟ್ತೀನಿ ಅಂಥೇಳಿ ಹೋಗ್ತಾನೆ. ಬೇಡ್ಕೊಂಡು ಹೋದ್ಮ್ಯಾಕೆ ಅದೇ ಪ್ರಕಾರ ವಸ್ತುಗಳಾಗಿರ್ತವೆ, ಅದು ಮಾರಾಟ ಮಾಡೋದ ಮ್ಯಾಕೆ ಭಯಂಕರ ಲಾಭ ಬರ್ತದೆ. ಆ ಲಾಭದಿಂದ ಇದು ಗುಡಿಯನ್ನು ಕಟ್ತಾನೆ ನವನಿ ರುದ್ರಪ್ಪ ಅಂಥೇಳಿ ಇತಿಹಾಸ ಬರ್ತದೆ. ನಂತರ ನವನಿ ರುದ್ರಪ್ಪಗೆ ವೀರಭದ್ರ ಕೇಳ್ತಾನಪ್ಪ, ಏನಪ್ಪ ನೀನು ಭಕ್ತಿಗೆ ಮೆಚ್ಚಿನಿ, ಮತ್ತು ಏನು ವರ ಬೇಕು ನೀನು, ನನಗೆ ಮೋಕ್ಷ ಒಂದೇ ಕೊಡಬೇಕು ಸಾಕು, ನನ್ನ ಸಂತತಿ ಇಲ್ಲಿಗೆ ಸಾಕು ಅಂಥೇಳಿ ಅಲ್ಲೇ ಮುಗಿದಿರ್ತದೆ. ನವನಿ ರುದ್ರಪ್ಪ ಸಾವುಕಾರ ಯಾವಾಗಿದು ಗುಡಿ ಕಟ್ಟೆ ನಾವು ವಂಶ ಅಲ್ಲಿಗೆ ಮುಗಿದದ. ಅವ ಶಿವೈಕ್ಯ ಆಗಿಬಿಡ್ತಾನೆ, ಮುಂದೆ ಶಿವನ ಸಾನ್ನಿಧ್ಯವನ್ನು ಹೊಂದುತ್ತಾನೆ. ಈ ವ್ಯಾಪಾರಸ್ಥರು ಇದು ಗುಡಿ ಕಟ್ಟಿದ್ರಿಂದ ಮೇಲಿನ ಶಿಖರ ಏನದ ನಮ್ಮ ದೇವಸ್ಥಾನದ್ದು ಒಂದು ಮಹಾಲಕ್ಷ್ಮಿ ಯಂತ್ರ ಸ್ವರೂಪದಲ್ಲಿ ಕಟ್ಟಿದ್ದಾರೆ. ಮೂಲ ಕಾರಣ ಅಂದರೆ ವ್ಯಾಪಾರಸ್ಥರೇ ಗುಡಿ ಕಟ್ಟಿದ್ದದ. ಅದಕ್ಕೆ ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕಿದರೆ ಅವರಿಗೆ ಸಂಪೂರ್ಣ ಫಲಪ್ರಾಪ್ತಿಗಳು ಸಿಗ್ತಾವಂತೇಳಿ ಇತಿಹಾಸ ಅದ. ಸರ್, ವರ್ಷವಿಡೀ ಇಲ್ಲಿ ಯಾವೆಲ್ಲ ಒಂದು ಪೂಜಾ ಕಾರ್ಯಕ್ರಮಗಳು ಮತ್ತು ಯಾವೆಲ್ಲ ಸ್ಪೆಷಲ್ ಪೂಜೆಗಳು ನಡೆಯುತ್ತೆ? ಶಿವರಾತ್ರಿ ಮಾಸದಲ್ಲಿ ಜಾತ್ರಾ ಕಾರ್ಯಕ್ರಮ, ಅಗ್ನಿ ಇರ್ತದೆ, ರಥೋತ್ಸವ ಇರ್ತದೆ, ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಪ್ರವಚನ ಪುರಾಣಗಳ ಕಾರ್ಯಕ್ರಮ ಇರ್ತವೆ. ಮತ್ತು ಬೆಳಗ್ಗೆ ಸಾಯಂಕಾಲ ರುದ್ರಾಭಿಷೇಕ ಕಾರ್ಯಕ್ರಮ ಇರ್ತದೆ, ಮತ್ತು ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮ ಇರ್ತದೆ. ಇದೇ ಪ್ರಕಾರ ಇನ್ನೂ ಅನೇಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಅನ್ನದ ಸಂತರ್ಪಣೆ ಆಗಲಿ, ಮದುವೆ, ಇತರ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇರ್ತವೆ. ಇಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಕೇಳ್ಪಟ್ವಿ. ಸೊ ಈ ಒಂದು ಜಾತ್ರಾ ಮಹೋತ್ಸವ ಯಾವಾಗ ನೆರವೇರುತ್ತೆ ಸರ್, ಮತ್ತು ಯಾವ ರೀತಿ ನೆರವೇರುತ್ತೆ? ವಿಜೃಂಭಣೆಯಿಂದ ನಡೀತದೆ. ಇದು ಶಿವರಾತ್ರಿ ಅಮಾವಾಸ್ಯೆ, ಭಾಳ ಅಂದರೆ ಫೆಬ್ರವರಿ ಲಾಸ್ಟ್ ವೀಕ್, ಮಾರ್ಚ್ ಫಸ್ಟ್ ವೀಕದಾಗ ಬರ್ತದೆ. ಅದು ಶಿವರಾತ್ರಿ ಅಮಾವಾಸ್ಯೆನೇ ಲೆಕ್ಕ. ಆ ಅಮಾವಾಸ್ಯೆ ದಿವಸ ಅಗ್ನಿ ಇರ್ತದೆ, ಮತ್ತು ಪ್ರತಿಪದ ದಿವಸ ರಥೋತ್ಸವ ಇರ್ತದೆ. ಈ ಪ್ರಕಾರ ಕಾರ್ಯಕ್ರಮ ನಡೀತದೆ. ಶ್ರಾವಣ ಮಾಸದಾಗ ನಡೆಯುವ ಸೋಮವಾರ ಪಲ್ಲಕ್ಕಿ ಉತ್ಸವ ಆಗ್ತದೆ, ಮತ್ತು ಶ್ರಾವಣ ಮುಕ್ತಾಯ ಸಮಾರಂಭಕ್ಕೆ ಕೋರ್ವಾರದಲ್ಲಿ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಆಗ್ತದೆ. ಇಲ್ಲಿ ದಿನನಿತ್ಯ ಯಾವೆಲ್ಲ ಪೂಜಾ ಕಾರ್ಯಕ್ರಮ ನಡೀತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ? ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಪೂಜೆ, ಅರ್ಚನೆ, ಬಿಲ್ವಾರ್ಚನೆ ನಡೀತದೆ. ಸೊ ಓಕೆ ಗುರುಗಳೇ, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದೇವಸ್ಥಾನದ ಮಹಿಮೆನ ಪಿನ್ ಟು ಪಿನ್ ಓವರಾಲ್ ಆಗಿ ಫುಲ್ ಟು ಫುಲ್ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಒಂದು ದೇವಸ್ಥಾನದ ಮಹಿಮೆಯನ್ನು ಕೂಡ ತಿಳಿಸ್ಕೊಟ್ರು. ಈ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ. ಅದೇ ರೀತಿ ಈ ದೇವಸ್ಥಾನಕ್ಕೆ ಬಂದ ಮತ್ತೊಬ್ಬ ಭಕ್ತರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಸರ್ ಸೋಮನಾಥ್ ಅಂತ. ಸೋಮನಾಥ್ ಅವರೇ, ಎಷ್ಟು ದಿನಗಳಿಗೊಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ ನೀವು? ನಾನು ಸುಮಾರು 12 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾವು 12 ಜ್ಯೋತಿರ್ಲಿಂಗನೂ ನೋಡಿದ್ದೀವಿ. ಇಲ್ಲಿ ಬಂದ ಅದೇ ಫೀಲಿಂಗ್ ಆಗ್ತಾ ಇದೆ ನಮಗೆ. ನಾವು ಇಲ್ಲಿ ಪ್ರಶಾಂತ ವಾತಾವರಣ, ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಭಕ್ತರಲ್ಲಿ ಬರೋರೆಲ್ಲ ಯಂಗ್ಸ್ಟರ್ ಜಾಸ್ತಿ ಜನ ಇದ್ದಾರೆ ಸರ್ ಇಲ್ಲಿ. ಅದಕ್ಕೆ ಸ್ವಲ್ಪ ಶಾಂತ ವಾತಾವರಣ ಇರೋದ್ರಿಂದ ನಾವು ಗುಲ್ಬರ್ಗಾದಲ್ಲಿ ಇರೋದು. ಗುಲ್ಬರ್ಗಾವನ್ನು ಬಿಟ್ಟು ಇಲ್ಲಿ ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಇಲ್ಲಿ ಬಂದು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಇಲ್ಲಿಂದನೇ ಮುಂದೆ ಕೆಲಸ ನಡೆಸ್ತೀವಿ. ಹೌದು ಸರ್. ಸುಮಾರು 12 ವರ್ಷ ಹಿಂದೆ ಇಲ್ಲಿ ಎಲ್ಲ ಓಪನ್ ಟೈಪ್ ಇತ್ತು ಸರ್. ಯಾವುದೇ ವ್ಯವಸ್ಥೆ ಇರಲಿಲ್ಲ. ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕು ಭಕ್ತರು ಅಲ್ಲೇ ಅಡುಗೆ ಮಾಡೋದು, ಯಾವುದೇ ವ್ಯವಸ್ಥೆ ಇರಲಿಲ್ಲ. ಇವಾಗ ಕ್ಲೀನ್ನೆಸ್ ಇರಲಿಲ್ಲ. ಇವಾಗ ಸುಮಾರು ಈ ಥರ ಕ್ಲೀನ್ನೆಸ್ ಕೊಟ್ಟಿದ್ದಾರೆ ಸರ್. ಕರ್ನಾಟಕದ ಸರ್ಕಾರ ಆಗಲಿ ಇಲ್ಲ ನಮ್ಮ ಭಕ್ತರಾಗಲಿ ಒಂದು ಮಹಾರಾಷ್ಟ್ರಗೆ ಹಿಂದೆ ಹಾಕಿದ್ದಾರೆ. ಸುಮಾರು ದೇವಸ್ಥಾನ ನೋಡಿದ್ದೀನಿ. ಸೌತಲ್ಲಿ ನಮ್ಮದು ಜಾಸ್ತಿ ದೇವಸ್ಥಾನ ಇದೆ. ಸೊ ಕರ್ನಾಟಕದಲ್ಲಿ ಜಾಸ್ತಿ ದೇವಸ್ಥಾನ. ಸೊ ನಮ್ಮ ಗುಲ್ಬರ್ಗಾ ವಾತಾವರಣದಲ್ಲಿನೂ ಈ ಥರ ದೇವಸ್ಥಾನಗಳು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗ್ರೇಟ್ ಫೀಲ್ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನದಲ್ಲಿ ನಿಮ್ಗೆ ತುಂಬ ಇಷ್ಟ ಆಗೋದೇನು ಸರ್? ಸರ್ ಇಲ್ಲಿ ಪ್ರಶಾಂತವಾಗಿ ಇರೋ ವಾತಾವರಣ ಮತ್ತು ದೇವರ ಸ್ಥಾನದಲ್ಲಿ ಏನು ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ ಅದು ನಮಗೆ ತುಂಬ ಇಷ್ಟ ಆಗಿದೆ ಸರ್. ಹಾಂ ಸರ್. ಸೊ ಓಕೆ ಸರ್, ತುಂಬ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಭಕ್ತರಿಗೆ ಕೂಡ ನಾವು ಮಾತಾಡ್ತಾ ಇದ್ದೀವಿ, ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಸೊ ಇನ್ನಷ್ಟು ಈ ದೇವಸ್ಥಾನದ ಮಾಹಿತಿಯನ್ನು ಪಡೆದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ.
ಇಲ್ಲಿ ಒಂದು ವಿಶಾಲವಾದ ಒಂದು ಪ್ರಾಂಗಣ ಕೂಡ ಇದೆ. ಸೊ ಈ ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೂಡ ನಾವು ತಿಳಿದುಕೊಂಡ್ವಿ. ಅದೇ ರೀತಿ ಈ ದೇವಸ್ಥಾನಕ್ಕೆ ಬಂದಿರೋ ಭಕ್ತರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಪಾಟೀಲ್ ಅಂತ ಹೇಳಿ. ಓಕೆ ಪ್ರವೀಣ್ ಅವರೇ, ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾನು ಚಿಕ್ಕವನಿದ್ದಾಗಿನಿಂದ ನೋಡ್ತಾ ಇದ್ದೀನಿ ದೇವಸ್ಥಾನ. ಮೊದಲೆಲ್ಲ ಸಣ್ಣ ಪ್ರಮಾಣದಲ್ಲಿತ್ತು, ಈಗೆಲ್ಲ ತುಂಬ ಡೆವಲಪ್ಮೆಂಟ್ ಆಗಿದೆ. ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಮಾಡಿದ್ದಾರೆ. ಈಗ ಭಕ್ತರಿಗೆ ಬರೋಕ್ಕೆ ಒಂದು ವಾತಾವರಣವೂ ಚೆನ್ನಾಗಾಗಿದೆ. ಭಾಳ ಒಳ್ಳೆ ರೀತಿ ಮನಸ್ಸಿಗೆ ಉಲ್ಲಾಸ ಅನ್ನಿಸ್ತಾ ಇದೆ. ಸೊ ಓಕೆಪ್ಪ, ಮೊದಲಿಗೆ ಕಂಪೇರ್ ಮಾಡಿದರೆ ಏನೆಲ್ಲ ಚೇಂಜಸ್ ಆಗಿದೆ ದೇವಸ್ಥಾನದಲ್ಲಿ? ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಿದೆ. ಈ ಥರ ಎಲ್ಲ ಪ್ರಾಂಗಣ, ಈಗ ಕಟ್ಟಡ ಎಲ್ಲ ಇದು ಮಾಡಿದ್ದಾರೆ. ಹೊರಗೆ ಮದುವೆ ಎಲ್ಲ ನಡೆಯುತ್ತೆ ಸೀಸನಲ್ಲಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಕಡೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದರ ರಸ್ತೆ ಅಗಲೀಕರಣ ಮಾಡಿ ಅದಕ್ಕೆ ಉದ್ಯಾನವನ ಮಾಡಿ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈಗ ಸದ್ಯಕ್ಕೆ. ನೀವು ಎಷ್ಟು ದಿನಗಳಿಗೊಮ್ಮೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ? ನಮ್ಮ ಊರ ಇರೋದು ಇದೇ ರಸ್ತೆಯಲ್ಲಿ. ಗುಲ್ಬರ್ಗದಿಂದ ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳಿಗೆ ಒಂದು ಸಾರಿ ಹೋಗ್ತಾ ಇರ್ತೀವಿ. ಯಾವಾಗಾದರೂ ಸಮಯ ಸಿಕ್ಕಾಗ ಬಂದು ದರ್ಶನ ಪಡ್ಕೊಂಡೇ ಮುಂದೆ ಹೋಗ್ತೀವಿ. ಸೊ ಓಕೆ, ಈ ದೇವಸ್ಥಾನದಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿರೋದೇನು? ಈ ದೇವಸ್ಥಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ? ಸೊ ನಿಮಗೇನು ತುಂಬ ಇಷ್ಟ ಆಯಿತು ಇಲ್ಲಿಂದು? ಒಂದು ವಾತಾವರಣ, ಇನ್ನೊಂದು ದೇವರ ಶಕ್ತಿ. ಸೊ ಈ ಒಂದು ದೇವರ ಒಂದು ಪವಾಡ ಸೂಪರ್ ಆಗಿದೆ. ಮತ್ತು ಇಲ್ಲಿನ ಒಂದು ವಾತಾವರಣ ಕೂಡ ಒಂದು ನೋಡಿರ್ಬೋದು, ತುಂಬ ಕೂಲಾಗಿದೆ ಮತ್ತು ಒಂದು ಪ್ರಶಾಂತವಾಗಿರೋ ಒಂದು ವಾತಾವರಣ ಇಲ್ಲಿದೆ. ಸೊ ಓಕೆ, ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ದೇವಸ್ಥಾನದ ಬಗ್ಗೆ ಜನರಿಗೆ? ಒಳ್ಳೆ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಇದರ ಭಕ್ತರು ತುಂಬ ಜಾಸ್ತಿ ಇದ್ದಾರೆ. ಜಾತ್ರೆ ಸಮಯದಲ್ಲಂತೂ ಇಲ್ಲಿ ಕಾಲಿಡೋಕ್ಕೂ ಜಾಗ ಸಿಗಲ್ಲ. ಮದುವೆ ಸೀಸನ್ನಲ್ಲಿ ದಿನಕ್ಕೆ 10ರಿಂದ 12, 15 ತನಕ ಮದುವೆಗಳು ನಡೆಯೋ ಉದಾಹರಣೆಗಳಿವೆ ಇಲ್ಲಿ. ಸೊ ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿ ಆಗಬೇಕು ನನ್ನ ಪ್ರಕಾರ. ಇಲ್ಲಿ ಹೊರಗಡೆ ಇನ್ನೂ ಕಟ್ಟಡಗಳಾಗಬೇಕು, ವಸತಿ ನಿಲಯಗಳಾಗಬೇಕು. ಯಾಕಂದರೆ ಭಕ್ತರು ಅಮಾವಾಸ್ಯೆ ದಿವಸ ಅದು ಎಲ್ಲ ತುಂಬ ಜನ ಇರ್ತಾರೆ. ಇಲ್ಲಿ ದಾಸೋಹ ನಡೆಯುತ್ತೆ, ಎಲ್ಲ ಮಾಡ್ತಾರೆ. ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಆಗಿದೆ, ಇನ್ನೊಂದು ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ. ಹಾಂ, ಓಕೆ ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿನ ಭಕ್ತರಿಗೆ ಕೂಡ ನಾವು ಮಾತಾಡಿದ್ವಿ. ಈ ಒಂದು ದೇವಸ್ಥಾನ ತುಂಬ ಒಂದು ಪ್ರಶಾಂತವಾಗಿರೋ ವಾತಾವರಣ ಹೊಂದಿದೆ ಮತ್ತು ಈ ಒಂದು ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೂಡ ಕೊಟ್ಟರು. ಇನ್ನಷ್ಟು ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ. ಸೊ ವೀಕ್ಷಕರೇ, ನಾನು ಇವಾಗ ಬಂದಿರೋದು ಕೋರವಾರ ಅಣವೀರಭದ್ರೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹ ದ್ವಾರವನ್ನು ತೆಗೆದು ಪೂರ್ವಾಭಿಮುಖವಾಗಿ ದರ್ಶನ ಮಾಡುತ್ತಾರೆ. ಮತ್ತು ಒಮ್ಮೆಲೆ ದರ್ಶನ ಬೇಡವೆಂದು ಉತ್ಸವ ಮೂರ್ತಿ ಕೂಡ ಇದ್ದು ಅದನ್ನು ಮೊದಲು ದರ್ಶನ ಮಾಡಿ ತದನಂತರ ಮೂಲ ವಿಗ್ರಹದ ದರ್ಶನವನ್ನು ಮಾಡುತ್ತಾರೆ. ಓಕೆ, ಸೊ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದೀರಾ? ನಮ್ಮ ತಂದೆಯವರಿಂದ ಸುಮಾರು 46 ವರ್ಷಗಳಾದವು. ಇಲ್ಲಿಗೆ 46 ವರ್ಷಗಳಿಂದ ಸತತವಾಗಿ ನಾವೇ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ದೇವಸ್ಥಾನ ನಡೀತಕ್ಕಂತಹ ಆಚಾರಗಳಿಗೆಲ್ಲ ನಾವೇ ಸಂಬಂಧಪಟ್ಟವರು, ನಾವೇ ಕಾರ್ಯಕ್ರಮಗಳನ್ನು ಒಂದು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಾವೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಗುರುಗಳೇ, ಧನ್ಯವಾದಗಳು. ತುಂಬ ಒಂದು ಮಾಹಿತಿನ ತಿಳಿಸ್ಕೊಟ್ರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದೇವಸ್ಥಾನದ ಮಾಹಿತಿ ಎಷ್ಟು ತಿಳಿದುಕೊಂಡ್ರು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಇದೇ ರೀತಿ ಮುಂದುವರಿಸೋಣ ಬನ್ನಿ. ಸೊ ವೀಕ್ಷಕರೇ, ನಾವು ಇಷ್ಟೊತ್ತು ನೋಡಿದ್ದು ಮೂಲ ವಿಗ್ರಹ. ಇವಾಗ ನಾವು ಬಂದಿರೋದು ಉತ್ಸವ ಮೂರ್ತಿ ಹತ್ರ. ಈ ಒಂದು ಉತ್ಸವ ಮೂರ್ತಿಯ ಒಂದು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗುರುಗಳು, ಇದು ಎಷ್ಟು ಪುರಾತನವಾಗಿರುವಂತಹ ಮೂರ್ತಿಯಾಗಿದೆ? ಇದು ಬೆಳ್ಳಿ ಮೂರ್ತಿ ಆಗಿದ್ದು ಸುಮಾರು 15-20 ವರ್ಷಗಳನ್ನು ಬದಲಾಯಿಸುವ ಒಂದು ಪದ್ಧತಿ ಉಂಟು. ಆದರೆ ಇದು ದರ್ಶನ ಮೂರ್ತಿ ಆದ್ದರಿಂದ ಹೆಚ್ಚಿಗೆ ಒಂದು ವಿಶೇಷತೆಯನ್ನು ಕೊಡುವ ಹಾಗಿಲ್ಲ. ಆದರೆ ಹೊರಗಿನಿಂದ ಬಂದ ತಕ್ಷಣ ಮೊದಲು ವಿಶೇಷವಾಗಿ ಉತ್ಸವ ಮೂರ್ತಿ ದರ್ಶನ, ಇದು ಪಲ್ಲಕ್ಕಿಗಳಲ್ಲಿ ಮತ್ತು ರಥೋತ್ಸವದಲ್ಲಿ ಇದನ್ನು ಉಪಯೋಗಿಸ್ತೇವೆ. ಈ ಮೂರ್ತಿಯನ್ನು ಉಪಯೋಗಿಸಿ ಉತ್ಸವಗಳನ್ನು ನಡೆಸುತ್ತೇವೆ. ಅಂದರೆ ಜಾತ್ರಾ ಕಾರ್ಯಕ್ರಮಗಳಲ್ಲಿ ಪಲ್ಲಕ್ಕಿ ಮಹೋತ್ಸವ ಇದ್ದಾಗ ಈ ಒಂದು ಮೂರ್ತಿಯಿಂದ ಒಂದು ಉತ್ಸವನ ಜರುಗಿಸ್ತಾರೆ. ಮೂಲ ಮೂರ್ತಿ ಎಲ್ಲಿನೂ ಬರೋದಿಲ್ಲ, ಅದು ಅಲ್ಲೇ ಇರ್ತದೆ ಕಾಯಮ್ಮ. ಅದರಿಂದ ಇದು ಉತ್ಸವ ಮೂರ್ತಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮೂಲ ವಿಗ್ರಹಕ್ಕೆ ಏನೂ ಇಲ್ಲ, ಅಭಿಷೇಕ ಮಾತ್ರ. ಅಭಿಷೇಕ ಪ್ರಿಯ ಶಿವ ಅಂತನ, ಅಲಂಕಾರ ಪ್ರಿಯ ವಿಷ್ಣು ಅಂತನ. ಅದೇ ಪ್ರಕಾರ ಇದೆ ಶಿವನ ಪುತ್ರ ವೀರಭದ್ರ ಅದನ್ನಿಂದ ಸದಾಕಾಲ ಇಲ್ಲಿ ದಾರಾಭಿಷೇಕ, ರುದ್ರಾಭಿಷೇಕ ಕಾರ್ಯಕ್ರಮಗಳು ಸದಾವಾಗಿ ನಡೀತಾ ಇರ್ತವೆ ಮೂಲ ಮೂರ್ತಿಗೆ. ಇದು ಉತ್ಸವ ಮೂರ್ತಿನಿಂದ ಇತರೆ ಕಾರ್ಯಕ್ರಮಗಳು, ಉತ್ಸವಗಳನ್ನು ಜರುಗಿಸ್ತೀವಿ.
ಮೂಲ ವಿಗ್ರಹಗಳಿಗೆ ಬರೀ ಪೂಜೆ ಪುನಸ್ಕಾರಗಳಷ್ಟೇ ನಡೆಯುತ್ತೆ. ಸೊ ಏನಾದರೂ ಉತ್ಸವಗಳು ಏನಾದರೂ ಇದ್ದರೆ ಈ ಒಂದು ಉತ್ಸವ ಮೂರ್ತಿ ಜರುಗುತ್ತೆ. ಸೊ ಓಕೆ ಗುರುಗಳೇ, ತುಂಬ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ 2 ಮೂರ್ತಿಗಳಿದೆ, ಒಂದು ಮೂಲ ಮೂರ್ತಿ, ಇನ್ನೊಂದು ಉತ್ಸವ ಮೂರ್ತಿ. ಪ್ರತಿಯೊಂದು ಉತ್ಸವ ಇದ್ದಾಗಲೂ ಕೂಡ ಈ ಒಂದು ಮೂರ್ತಿ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಜರುಗುತ್ತೆ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈ ಒಂದು ದೇವಸ್ಥಾನವನ್ನು ನೋಡ್ಕೊಂಬರೋಣ, ಬನ್ನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ವೀರಭದ್ರೇಶ್ವರ ದೇವರ ಒಂದು ದರ್ಶನ ಪಡೆದ್ವಿ. ಎಕ್ಸಾಕ್ಟ್ ಅದರ ಪಕ್ಕದಲ್ಲೇ ಕಾಳಮ್ಮ ದೇವಿಯ ಮೂರ್ತಿ ಕೂಡ ಇದೆ, ಒಂದು ದೇವಸ್ಥಾನ ಕೂಡ ಇದೆ. ಈ ಒಂದು ದೇವಸ್ಥಾನದ ಮಹಿಮೆಯನ್ನು ತಿಳ್ಕೊಳ್ಳೋಣ, ಬನ್ನಿ. ಗುರುಗಳು, ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಂಡು. ಇದು ಸುಮಾರು ವೀರಭದ್ರನ ಒಂದು ಇತಿಹಾಸದಲ್ಲಿಯೇ ಬರುತ್ತದೆ. ಇದು ಭದ್ರಕಾಳಿ ಅಂತ ಹೇಳಿ ವೀರಭದ್ರನ ಅತ್ಯಂತ ಪ್ರಿಯಳಾದ ಸೇವಕಿ, ಅದಕ್ಕೆ ಭದ್ರಕಾಳಿ ಪ್ರಿಯ ವೀರಭದ್ರ ಅಂತ ಹೇಳಿ ಹೆಸರು ಉಂಟು. ಅದಕ್ಕೆ ಇದು ಭದ್ರಕಾಳಿ ಸಮೇತ ವೀರಭದ್ರ ದೇವಸ್ಥಾನನೂ ಕೂಡ ಅಂತಾರೆ. ಇದು ಭದ್ರಕಾಳಿ ದೇವಸ್ಥಾನ. ಮೂಲತಃ ಯಾವಾಗ ವೀರಭದ್ರನ ಪೂಜೆ ಮಾಡ್ಲಿಕ್ಕತ್ತೀವಿ ಅವಾಗಿನದು ಕೂಡ ಇದಕ್ಕೂ ಈ ದೇವರಿಗೂ ಕೂಡ ಪೂಜೆಯನ್ನು ನೆರವೇರಿಸ್ತಾ ಬಂದಿದ್ದೇವೆ. ಅಂದ್ರೆ ಸುಮಾರು ಇದು ಎಷ್ಟು ವರ್ಷಗಳಷ್ಟು ಪುರಾತನವಾಗಿದೆ? ಸುಮಾರು 700 ವರ್ಷ ಆಯ್ತು. ಇದು ಕೂಡ ಸುಮಾರು 700 ವರ್ಷಗಳಷ್ಟು ಪುರಾತನ. ಯಾವಾಗ ವೀರಭದ್ರನ ಪೂಜೆ ನಡೆದದ ಅವಾಗ ನಡೆದು ಕೂಡ ಭದ್ರಕಾಳಿ ಪೂಜೆ ಕೂಡ ನಡೆದು. ಸೊ ಈ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ಸ್ಪೆಷಲ್ ಪೂಜಾ ಕಾರ್ಯಕ್ರಮ ನಡೆಯುತ್ತೆ? ಏನು ವಿಶೇಷ ಇಲ್ಲ. ಈಗ ಹೆಣ್ಣ ದೇವರಿಗೆ ಏನು ಕಾರ್ಯಕ್ರಮ, ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ, ಮತ್ತು ಉಡಿ ತುಂಬ ಸುವಾಸಿನಿ ಪೂಜೆ ಅಂತ ಮಾಡ್ತಾರೆ. ಈ ಪ್ರಕಾರ ಕಾಳಿಕಾದೇವಿ ಪೂಜೆಗಳನ್ನು ಮಾಡ್ತಾರೆ. ಓಕೆ ಗುರುಗಳೇ, ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದೇವಿಯ ದೇವಸ್ಥಾನದ ಬಗ್ಗೆ ಬಂದಿದ್ವಿ. ಈ ಒಂದು ದೇವಿಯ ಮಹಾತ್ಮೆಯನ್ನು ಕೂಡ ತಿಳಿದುಕೊಂಡ್ವಿ. ಸೊ ಈ ಒಂದು ದೇವಸ್ಥಾನವನ್ನು ನೋಡ್ಕೊಳ್ತಾ ನಮ್ಮ ಒಂದು ಕಾರ್ಯಕ್ರಮ ಮುಂದುವರಿಸೋಣ, ಬನ್ನಿ. ಸೊ ಓಕೆ ವೀಕ್ಷಕರೇ, ಈ ದೇವಸ್ಥಾನಕ್ಕೆ ಬಂದಿರುವಂಥ ಇನ್ನೊಂದು ಫ್ಯಾಮಿಲಿ ಇದೆ. ಸೊ ಅವರು ಕೂಡ ಈ ದೇವಸ್ಥಾನಕ್ಕೆ ಕಂಟಿನ್ಯೂಸ್ ಆಗಿ ಬರ್ತಾರಂತೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್. ಓಕೆ ಮಲ್ಲಿಕಾರ್ಜುನ್ ಸರ್, ಎಷ್ಟು ದಿನಗಳಿಗೊಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇರ್ತೀರಾ? ಯೂಶ್ವಲಿ ಆಗಿ ಪ್ರತಿ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ನಮ್ಮ ಮದುವೆ ಇಲ್ಲೇ ಆಗಿದ್ದು. ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಬರ್ತೀನಿ. ಆಮೇಲೆ ಇಲ್ಲಿ ಜಾತ್ರೆ ಆಗುತ್ತಲ್ಲ, ಅದು ತುಂಬಾ ಚೆನ್ನಾಗುತ್ತೆ. ಪೀಸ್ಫುಲ್ಲಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್, ಪ್ರತಿಯೊಂದು ನನಗೆ ಇಲ್ಲಿ ಎಂಜಾಯ್ಮೆಂಟ್ ಆಗೋದಂದರೆ ಆಚೆ ನೀವು ಹೋಗ್ಬೋದು. ಅಲ್ಲಿ ಕೂಡ ಸೂಪರ್ ಪ್ಲೇಸಸ್ ಇದೆ, ಬೆಸ್ಟ್ ಎನ್ವೈರ್ಮೆಂಟ್. ಆ್ಯಂಡ್ ಎಲ್ಲ ಕಡೆಯಿಂದ ಏನು ಬೇರೆ ಬೇರೆ ಸ್ಟೇಟ್ ಆಗಲಿ, ಬೇರೆ ಬೇರೆ ಊರಾಗಲಿ ಎಲ್ಲರೂ ಬಂದುಬಿಟ್ಟು ಇಲ್ಲಿ ದರ್ಶನ ಮಾಡ್ತಾರೆ. ಸರ್, ನಿಮ್ಮ ಮದುವೆ ಕೂಡ ಇಲ್ಲೇ ಆಗಿದೆ ಅಂತ ಹೇಳಿದ್ರಿ. ಸೊ ಎಷ್ಟು ವರ್ಷಗಳ ಹಿಂದೆ ಮದುವೆ ಆಗಿದೆ? 4 ಇಯರ್ಸ್. ಸರ್, ಆವಾಗ ಟೆಂಪಲ್ ಹೇಗಿತ್ತು? ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಹೇಗಿದೆ ಟೆಂಪಲ್? ಕಂಪ್ಲೀಟ್ಲಿ ಚೇಂಜ್. ವಿ ಆರ್ ಕಂಪ್ಲೀಟ್ಲಿ ಶಾಕ್ಡ್ ಆಸ್ ಇಟ್ ನೌ ಬೈ ಸೀಯಿಂಗ್ ಔಟ್ಸೈಡ್. ತುಂಬಾ ಚೇಂಜ್ ಆಗಿದೆ, ತುಂಬ ಡೆವಲಪ್ ಆಗಿದೆ. ಮುಂಚೆ ಇಷ್ಟೊಂದು ಜಾಸ್ತಿ ಏನಿರಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಸೊ ಓಕೆ ಸರ್, ಈ ಒಂದು ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓವರಾಲ್ ಏನು ದೇವಸ್ಥಾನ ಬಗ್ಗೆ ಏನು ಹೇಳಬೇಕು, ಪ್ರಶಾಂತವಾಗಿದೆ, ಶಾಂತಿ ಸಿಗುತ್ತೆ ಬಂದಮೇಲೆ. ಆಮೇಲೆ ದರ್ಶನ ಕೂಡ ಈ ಟೈಮ್ನಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ಎಸ್, ಜಾತ್ರೆನಲ್ಲಿ ಒಬ್ವಿಯಸ್ಲಿ ತುಂಬ ಜನ ಇರ್ತಾರೆ, ಒಳ್ಳೆ ರಶ್ ಆಗಿರುತ್ತೆ. ಬಟ್ ದರ್ಶನ ಮಾತ್ರ ಸಿಗುತ್ತೆ. ಸ್ವಾಮೀಜಿ ಅವರು ಎಲ್ಲರೂ ಸೂಪರ್. ಸರ್, ವಿತ್ ಫ್ಯಾಮಿಲಿ ಬಂದಿದ್ದೀರಾ? ಇವತ್ತೇನು ಸ್ಪೆಷಲು? ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 4th ಇಯರ್ ಮ್ಯಾರೇಜ್. 4th ಇಯರ್. ಓಕೆ ಸರ್, ತುಂಬ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಭಕ್ತರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದ ಮಹಿಮೆ ಕೂಡ ತಿಳ್ಕೊತಾ ಇದ್ದೀವಿ. ಈ ದೇವಸ್ಥಾನದ ಮಹಿಮೆಯನ್ನು ತಿಳಿದುಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಬನ್ನಿ. ಸೊ ಇಷ್ಟೊತ್ತು ನಾವು ದೇವಸ್ಥಾನದಲ್ಲಿರೋ ಒಂದು ಮೂರ್ತಿ ಮತ್ತು ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿ ಈ ದೇವಸ್ಥಾನದಲ್ಲಿ ಒಂದು ಅಗ್ನಿಕುಂಡ ಇದೆ. ಈ ಒಂದು ಅಗ್ನಿಕುಂಡದ ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ಈ ಒಂದು ಅಗ್ನಿಕುಂಡದ ಒಂದು ವಿಶೇಷತೆ ಏನು ಗುರುಗಳೇ? ಶ್ರೀ ಗಿರಿಯದಲ್ಲಿ ಮೂರನಾಗಿರ್ತಕ್ಕಂಥ ವೀರಭದ್ರ ಭೂಲೋಕವನ್ನು ಸೃಷ್ಟಿ ಮಾಡೋ ಸಲುವಾಗಿ ವೀರಭದ್ರ ಎಲ್ಲ ದೇವಸ್ಥಾನಗಳಲ್ಲಿ ನೆಲೆಸಿದ್ದಾನೆ. ಅದೇ ರೀತಿಯೇ ಕೋರ್ವಾರ ಗ್ರಾಮದಲ್ಲಿ ಅಣವೀರಭದ್ರನೆಂದು ನಾಮದಿಂದ ಹೆಸರು ಪಡೆದು ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಅಗ್ನಿ ಪ್ರವೇಶ, ಎಲ್ಲಿ ವೀರಭದ್ರಗಿರ್ತಾನೋ ಅಲ್ಲಿ ಅಗ್ನಿ ಪ್ರವೇಶ ಇರ್ತದೆ. ಅದೇ ರೀತಿ ದಕ್ಷ ಬ್ರಹ್ಮ ಈ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದನು, ತನ್ನ ವಂಶದ ಸಲುವಾಗಿ, ತಮ್ಮ ಉದ್ಧಾರ ಸಲುವಾಗಿ ಮಾಡಿದ. ಅದು ಪರಮಾತ್ಮನ ವಿರುದ್ಧವಾಗಿ ಮಾಡಿದ. ಪರಮಾತ್ಮನು ಅದನ್ನು ಕೇಳಿ ವೀರಭದ್ರನ ತಯಾರು ಮಾಡಿ ರುದ್ರ ಭಾಗ ಬೇಡು,
ಆ ರುದ್ರ ಭಾಗವನ್ನು ಕೊಡುವುದಿಲ್ಲ. ಅದಕ್ಕಾಗಿ ಅವನ ಶಿರವನ್ನು ಛೇದಿಸಿದ ಬ್ರಹ್ಮನ ಶಿರವನ್ನು ಹೊಡೆದ ಅಗ್ನಿಕುಂಡದಲ್ಲಿ ಹಾಕಿದ ವೀರಭದ್ರ. ಅದೇ ರೀತಿಯೇ ಕೋರ್ವಾರ ಗ್ರಾಮದಲ್ಲಿ ಅಗ್ನಿಕುಂಡವನ್ನು ವೀರಭದ್ರನು ನಿರ್ಮಿಸಿದ್ದಾನೆ. ಭಕ್ತರು ಸಹಸ್ರಾರು ಗಟ್ಟಲೆ ಅಗ್ನಿಕುಂಡವನ್ನು ತೊಳೆಯಲು ಬರ್ತಾ ಇದ್ದಾರೆ. ಇದರಲ್ಲಿ ತೊಳೆಯುವುದರಿಂದ, ಇದರ ಭಸ್ಮವನ್ನು ಧರಿಸುವುದರಿಂದ ಅವ್ರ ಮೇಲೆ ಇರ್ತಕ್ಕಂಥ ರೋಗ ರುಜಿನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನು ಕಳೆಯುತ್ತಾನೆ. ಅದು ಒಂದು ದೊಡ್ಡ ಶಕ್ತಿ ಇದೆ. ಅದೇ ರೀತಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ತಾಂಬೇಲಿ ಇರುತ್ತದೆ. ಆ ತಾಂಬೇಲಿ ಮಹತ್ವ ಏನೆಂದರೆ, ನಮ್ಮಲ್ಲಿರ್ತಕ್ಕಂಥ ಅವಯವಗಳ 6 ಷಡ್ವರ್ಗಗಳು ಕಾಮ, ಕ್ರೋಧ, ಮೋಹ, ಮದ, ಮತ್ಸ, ಇದೇ ರೀತಿಯ 5 ವರ್ಗಗಳು ಇರ್ತವೆ. ತಾಂಬೇಲಿ ತಾನು ಮಕ್ಕಳನ್ನು ಊಟವನ್ನು ಮಾಡಿಸುವುದಿಲ್ಲ, ಮಲಿಯನ್ನು ಕುಡಿಸುವುದಿಲ್ಲ. ಅದು ಒಂದು ಸಮುದ್ರದ ಈಚೆ ಕಡೆಯಿಂದ ಆ ಕಡೆ ಹೋಗ್ತಾವೆ, ಆ ಕಡೆದಿಂದ ಈ ಕಡೆ ಬರ್ತಾವೆ. ಸರಿ ಬಂದಾಗಿನೂ ಕೂಡ ಮಕ್ಕಳಿಗೆ ಅದು ತಾಯಿ ಅಂತದ, ನನ್ನ ಮಕ್ಕಳು ಎಲ್ಲಿ ಹಾಕಿರ್ಲಿಕ್ಕೆ ಸುಖವಾಗಿರಲಿ ಅಂತ ಹಿಂಗೆ ಅಂದೇಳಂದ್ರೆ ಅವು ಎಲ್ಲಿ ಇದ್ದಲ್ಲೇ ಅವಕ್ಕೆ ಹೊಟ್ಟೆ ತುಂಬ್ತದೆ. ಈಗ ನನ್ನ ಮಕ್ಕಳು ನಮ್ಮ ಹಂತಿಯಲ್ಲಿ ಬರಬೇಕಂತಂದ್ರೆ ಅವ್ರು ಅಪೇಕ್ಷೆ ಮಾಡಿದಳಂದ್ರೆ ಆ ತಾಂಬೇಲಿ ಮಕ್ಕಳು ತಾಂಬೇಲಿ ಹಂತಿರು ಬರ್ತವೆ. ಅದೇ ರೀತಿಯೇ ನಮ್ಮ ವೀರಭದ್ರ, ನನ್ನ ಮಕ್ಕಳು, ನನ್ನ ಭಕ್ತರು ನಾನು ಸುಖವಾಗಿ ಇರಲಿಪ್ಪ ಅಂತ ವೀರಭದ್ರ ಅಂದನಂದ್ರೆ ಅವ್ರು ಎಲ್ಲಿದ್ದಲ್ಲಿ ಅವ್ರಿಗೆ ಆನಂದವಾಗಿರ್ತಾರೆ, ಅವ್ರು ಹೊಟ್ಟೆ ತುಂಬುತ್ತದೆ. ಪುನಃ ನನಗೆ ಬೇಕು ಅಂತ ವೀರಭದ್ರ ಯಾವಾಗ ಅಪೇಕ್ಷೆ ಮಾಡಿದ ಅವ್ರ ಭಕ್ತರು ಅವನ ಹಂತಿಯಲ್ಲಿ ಬರ್ತಾರೆ. ಅಂದರೆ ಜಾತ್ರೆಗೆ ಬರ್ತಾರೆ, ಶ್ರಾವಣ ಮಾಸಕ್ಕೆ ಬರ್ತಾರೆ. ಪ್ರತಿದಿನವೂ ರುದ್ರಾಭಿಷೇಕ ಪೂಜೆ ನಡೀತಾ ಇದೆ. ಇದೇ ಅಗ್ನಿಕುಂಡದಲ್ಲಿ ಹಾಯೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕಿಲ್ಮುಷಗಳೆಲ್ಲ ನಾಶ ಹೋಗ್ತವೆ. ಆ ಬೂದಿಯನ್ನು ಧರಿಸುವುದರಿಂದ ರೋಗ ರುಜಿನಗಳನ್ನು ನಿವಾರಣೆಗಳಾಗ್ತವೆ. ಅದನ್ನು ಭಕ್ತಿಯಿಂದ ಎಲ್ಲರೂ ಧರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿಗೆ ಅಮಾವಾಸ್ಯೆ ಮರ್ದಿನ ಆ ಅಗ್ನಿಕುಂಡ ಪ್ರವೇಶ ಇರ್ತದೆ. ಸಹಸ್ರಾರು ಗಟ್ಟಲೆ ಭಕ್ತರು ಬರುತ್ತಿದ್ದಾರೆ. ತುಂಬ ಬಹಳಷ್ಟು ತಿಳಿಸ್ಕೊಟ್ರಿ ಒಂದು ಅಗ್ನಿಕುಂಡದ ಬಗ್ಗೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಈ ಒಂದು ಅಗ್ನಿಕುಂಡದ ಬಗ್ಗೆ ಕೂಡ ಹಲವಾರು ಮಾಹಿತಿಗಳನ್ನು ತಿಳಿದುಕೊಟ್ರಿ. ಈ ದೇವಸ್ಥಾನವನ್ನು ನೋಡೋಣ. ಈ ಒಂದು ಸಂಪೂರ್ಣವಾದ ದೇವಸ್ಥಾನದ ದರ್ಶನ ಪಡೆಯುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕೋರವಾರ ಅಣವೀರ ಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಈ ಒಂದು ದೇವಸ್ಥಾನದ ದರ್ಶನ ಪಡೆದ್ವಿ. ನೀವು ಕೂಡ ದರ್ಶನ ಮಾಡಿದ್ರಿ. ಅದೇ ರೀತಿ ಈ ಒಂದು ದೇವಸ್ಥಾನದ ಮಹಿಮೆ ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಮತ್ತೊಂದು ದೇವರ ದರ್ಶನ ಪಡೆಯುತ್ತಾ ಮತ್ತೆ ತಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SSB TV. ಇದು ವಿಶ್ವಾಸದ ಉಸಿರು.